ಕರ್ನಾಟಕದಲ್ಲಿ ಬಿಜೆಪಿ ಗೆದ್ದಿರೋದು ಮೋದಿಯಿಂದ. ಇನ್ನೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಗೆದ್ದವರೆಲ್ಲ ಮೋದಿ ಮತಭಿಕ್ಷೆಯ ಫಲಾನುಭವಿಗಳು ಅಂತ ಕರ್ನಾಟಕದಲ್ಲಿ ಬಿಜೆಪಿ ಸಂಸದರಿಗೆ ಚಕ್ರವರ್ತಿ ಸೂಲಿಬೆಲೆ ಟಾಂಗ್ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಗೆದ್ದವರೆಲ್ಲರೂ ಕೂಡ ಮೋದಿ ಅವರಿಂದ ಗೆದ್ದಿರೋದು. ಕರ್ನಾಟಕ ಬಿಜೆಪಿನಲ್ಲಿ ಗೆದ್ದವರೆಲ್ಲ ಮೋದಿ ಮತಭಿಕ್ಷೆಯ ಫಲಾನುಭವಿಗಳು ಅಂತ ಬಿಜೆಪಿ ಸಂಸದರಿಗೆ ಚಕ್ರವರ್ತಿ ಸೂಲಿಬೆಲೆ ಟಾಂಗ್ ಕೊಟ್ಟಿದ್ದಾರೆ. ಚಕ್ರವರ್ತಿ ಸೂಲಿಬೆಲೆ ಟಾಂಗ್ ಕೊಟ್ಟಿರ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಬಿಜೆಪಿ ಗೆದ್ದಿರೋದು ಮೋದಿಯಿಂದ, ಗೆದ್ದವರೆಲ್ಲ ಮೋದಿ ಮತಭಿಕ್ಷೆಯ ಫಲಾನುಭವಿಗಳು ಅಂತ ಕರ್ನಾಟಕದ ಬಿಜೆಪಿ ಸಂಸದರಿಗೆ ಚಕ್ರವರ್ತಿ ಸೂಲಿಬೆಲೆ ಟಾಂಗ್ ಕೊಟ್ಟಿದ್ದಾರೆ. ಫೋನ್ ಸಂಪರ್ಕದಲ್ಲಿ ಸ್ವತಃ ಚಕ್ರವರ್ತಿ ಸೂಲಿಬೆಲೆ ಇದ್ದಾರೆ. ಸರ್, ಯಾವ ಒಂದು ದೃಷ್ಟಿಕೋನದಲ್ಲಿ ನೀವು ಈ ತರ ಹೇಳಿದ್ರಿ, ಟ್ವೀಟ್ ಮಾಡಿದಿರಿ, 4 ಲಕ್ಷ ಮತಗಳ ಅಂತರದಿಂದ ಗೆದ್ದವರು, 40,000 ಮತಗಳ ಅಂತರದಿಂದ ಗೆದ್ದವರು, ಎಲ್ಲರೂ ಕೂಡ ಏನು ನಿಮ್ಮ ಟ್ವೀಟ್ ನ ಪೂರ್ತಿ ನಂಗೆ ಓದಕ್ಕಾಗ್ತಿಲ್ಲ, ಬಟ್ ಫಲಾನುಭವಿಗಳು ಮೋದಿ ಮತಭಿಕ್ಷೆಯ ಫಲಾನುಭವಿಗಳು ಅಂತ ಹೇಳಿದಿರಿ. ಸರ್, ಯಾಕೆ ಈ ಸಂದರ್ಭದಲ್ಲಿ ಈ ತರ ಹೇಳಿದ್ರಿ ನೀವು? ಒಂದು, ಕಳೆದ ಕೆಲವಾರು ದಿನಗಳಿಂದ 1-2-3 ಸಂಗತಿಗಳು ನಡೀತಾ ಇವೆ. ಎರಡು ತರದಿದೆ. ಒಂದು ಕಡೆ ಉತ್ತರ ಕನ್ನಡಕ್ಕೆ ಹಾಸ್ಪಿಟಲ್ ಬೇಕು ಅಂತ ಕೇಳಿದಾಗ ಸಂಸದರು ಇದು ನನ್ನ ಕೆಲಸ ಅಲ್ಲ, ರಾಜ್ಯ ಸರ್ಕಾರದವರು ನನ್ನನ್ನು ಕೇಳ್ಕೊಂಡ್ರೆ ನಾನು ಮಾಡ್ತೀನಿ ಅಂತ ಹೇಳಿದಂತ ಪ್ರಕರಣ ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಸದಾನಂದ ಗೌಡರು ಗೌಡ ಅನ್ನೋ ಕಾರಣದಿಂದಾಗಿ ನನಗೆ ಮಂತ್ರಿ ಮಾಡ್ಲಾಯ್ತು ಅಂತ ಕೇಳ್ಕೊಂಡಿದ್ದು, ಇದೆಲ್ಲವೂ ಕೂಡ ಈ ಹೊತ್ತಿನಲ್ಲಿ ಜೀರ್ಣ ಮಾಡಿಕೊಳ್ಳಬಹುದಾದ ಸಂಗತಿ ಅಲ್ಲ ಅಂತ. ಒಂದು, ಸ್ವಂತ ವರ್ಚಸ್ಸು ಅನ್ನೋದು ಕೆಲಸದಿಂದ ಬರುವಂತದ್ದು. ಈ ಬಾರಿ ಕರ್ನಾಟಕ ಮತ ಹಾಕಿರೋದು, ನೀವು ದಕ್ಷಿಣದ ಎಲ್ಲಾ ರಾಜ್ಯಗಳನ್ನ ನೋಡಿದ್ರೆ ಅವರೆಲ್ಲರೂ ಸ್ವಹಿತಾಸಕ್ತಿಯಿಂದ ಹಾಕೊಂಡಿದ್ದಾರೆ. ಅದು ಕರ್ನಾಟಕದ ಜನತೆಯನ್ನು ಮಾತ್ರ ನಾವು ಬಹಳ ಅಪ್ರಿಸಿಯೇಟ್ ಮಾಡಬೇಕು. ಯಾಕೆಂದ್ರೆ ಅವರು ದೇಶದ ಸುರಕ್ಷತೆ ಮತ್ತು ಸುಭದ್ರತೆಗೆ ಮೋದಿಯೇ ಪ್ರಧಾನಿ ಆಗ್ಬೇಕು, ಇದಕ್ಕಾಗಿ ಯಾರು ನಮ್ಮ MP ಆದ್ರೂ ಪರವಾಗಿಲ್ಲ, ಮೋದಿ ಪ್ರಧಾನಿ ಆಗ್ಬೇಕು ಎನ್ನುವ ದೃಷ್ಟಿಯಿಂದ ಮತ ಚಲಾಯಿಸಿದ್ದಾರೆ. ಇಲ್ಲದೆ ಹೋಗಿದ್ರೆ ಸುಮಲತಾನು ಲೆಕ್ಕ ಹಾಕದಂತೆ 26 ಜನರನ್ನ ಹೀಗೆ ಆರಿಸೋದು ಬಹುಶಃ ಇಂಪಾಸಿಬಲ್ ಅಂತ ನನ್ಗನ್ಸುತ್ತೆ. ಆಳುವ ಪಕ್ಷಕ್ಕೆ ಇಲ್ಲಿ ಯಾವುದು ಜಂಟಿ ಪಕ್ಷಗಳಿವೆಯೋ ಕಾಂಗ್ರೆಸ್ ಮತ್ತು JDSಗೆ ಲೆಕ್ಕ ಹಾಕಿ ಒಂದೊಂದನ್ನ ಬಿಟ್ಕೊಡ್ಲಾಗಿದೆ ಅಂತಂದ್ರೆ, ಇದು ಜನ ಅಷ್ಟರ ಮಟ್ಟಿಗೆ ಒಂದು ಲ್ಯಾಂಡ್ ಸ್ಲೈಡ್ ವಿಕ್ಟರಿಯನ್ನ ನರೇಂದ್ರ ಮೋದಿ ಅವರ ನೇತೃತ್ವಕ್ಕೆ ಕೊಟ್ಟಿದ್ದಾರೆ ಅಂತ. ಹೀಗಿರುವಾಗ ಪ್ರತಿಯೊಬ್ಬ ಸಂಸದನ ಜವಾಬ್ದಾರಿ ಏನು ಅಂತಂದ್ರೆ, ಕ್ಷೇತ್ರಕ್ಕೆ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕಾದಂತ ಅಗತ್ಯವನ್ನ ಮನಗಾಣಬೇಕು ಅಂತ. ಇದು ಒಂದು. ಎರಡನೇದು, ಅದು ಆಕ್ಚುಲಿ ಟ್ವೀಟ್ ಅಲ್ಲ, ಅದೊಂದು ಆರ್ಟಿಕಲ್. ನಾನು ಸಂಯುಕ್ತ ಕರ್ನಾಟಕಕ್ಕೆ ಅಸಲಿ ಮಿರ್ಚಿಗೆ ಬರೆದಂತ ಆರ್ಟಿಕಲ್. ಆ ಆರ್ಟಿಕಲ್ ನಲ್ಲಿ ವಿಸ್ತಾರವಾಗಿ ಬರ್ದಿದ್ದೇನು ಅಂತಂದ್ರೆ, ಇದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ. ಮತ ಹಾಕಿ ಮರೆಯೋದು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಕೆಲಸ ಅಲ್ಲ ಅಂತ. ನಾವೆಲ್ಲ ಏನ್ ಮಾಡ್ತೀವಿ ಅಂತಂದ್ರೆ, 5ನೇ ವರ್ಷಕ್ಕೆ ಅವ್ರು ವೋಟ್ ಕೇಳಲಿಕ್ಕೆ ಬಂದಾಗ ಇವ್ರೇನು ಕೆಲಸನೇ ಮಾಡ್ಲಿಲ್ಲ ಅಂತ ಅವಾಗ ಕೂಗಾಡ್ತಾ ಕೂತ್ಕೊಳ್ತೀವಿ. ಅದಲ್ಲ ಅಂತ. ನರೇಂದ್ರ ಮೋದಿ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನೇ ಪ್ರಧಾನ ಸೇವಕ ಅಂತ. ಪ್ರಧಾನಮಂತ್ರಿಯೇ ಪ್ರಧಾನ ಸೇವಕನಾಗಿರುವಾಗ CMఏ ಪ್ರಧಾನ ಸೇವಕರಾದ್ರೆ ಇನ್ MP ಇನ್ನೇನಾಗಬೇಕು ಅನ್ನೋದನ್ನ ನಾವೆಲ್ಲರೂ ಆಲೋಚನೆ ಮಾಡಬೇಕು. ನಾವೆಲ್ಲರೂ ಕೇಳಿದೀವಿ, ಮತದಾರರೇ ಮಹಾಪ್ರಭುಗಳು ಅಂತ ಎಲ್ಲರೂ ಹೇಳ್ತಾರೆ. ಅಂದ್ಮೇಲೆ ಮತದಾರ ಇವ್ರನ್ನೆಲ್ಲರನ್ನೂ ಕೂಡ ಸೇವಕರನ್ನಾಗಿ ಇಟ್ಕೊಂಡಿದ್ದಾನೆ ಅಂತ ಅರ್ಥ. ಇನ್ನಷ್ಟು ವಿನೀತರಾಗಬೇಕು ಅಂತ ಹೇಳ್ತಾ ಇದ್ದೀರಿ. ಅಬ್ಸಲ್ಯೂಟ್ಲಿ. ನಿಜ, ಒಂದ್ ಕಡೆ 100% ಮೋದಿ ಅವರ ಅಲೆ ಬಹಳ ಪ್ರಭಾವಶಾಲಿಯಾಗಿತ್ತು. ಜನ ಮೋದಿ ಅವರನ್ನ ನೋಡಿ ಮತ ಹಾಕಿದ್ದಾರೆ ಅನ್ನುವಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಸಾಬೀತಾಗಿದೆ. ಆದ್ರೆ ಪ್ರತಿಯೊಂದು ಕ್ಷೇತ್ರದ ಸಂಸದ ಕೂಡ ತಾನು ಅಷ್ಟೇ ಎಫಿಷಿಯಂಟ್ ಅಂತ ಪ್ರೂವ್ ಮಾಡ್ಬೇಕಲ್ವಾ? ಕೇವಲ ಪ್ರಧಾನಿ ಮಾತ್ರ ನಮ್ ಜವಾಬ್ದಾರಿ ತಗೊಂಡ್ಬಿಡ್ಲಿ, ಅವ್ರು ಮಾತ್ರ ನಮ್ದೆಲ್ಲ ಕೆಲಸ ಮಾಡ್ಬಿಡ್ಲಿ, ಅವರು ಹೆಸರಿಂದ ಮಾತ್ರ ಗೆದ್ಕೊಂಡು ಹೋಗೋದು ಪಕ್ಷಕ್ಕೂ ಒಳ್ಳೇದಲ್ಲ ಅಲ್ವಾ? ನೀವು ನನ್ನ ಮಾತನ್ನ ಪೂರ್ತಿ ಪ್ರಮಾಣದಲ್ಲಿ ಎಂಡೋರ್ಸ್ ಮಾಡಿದಂತ ಆಯ್ತು. ನಾನು ಅದನ್ನೇ ಇಡೀ ಆರ್ಟಿಕಲ್ ನಲ್ಲಿ ಹೇಳಿ ಕೊಟ್ಟಿದ್ದು ಏನು ಅಂತಂದ್ರೆ, ನೀವ್ ಯಾವ ಸ್ವಂತ ವರ್ಚಸ್ಸಿನಿಂದ ಗೆಲ್ಲುವಂತ ಕೆಲಸವನ್ನು 5 ವರ್ಷಗಳಲ್ಲಿ ಮಾಡ್ಲೇ ಇಲ್ಲ. ಇನ್ನು 5 ವರ್ಷಗಳಲ್ಲಾದ್ರೂ ಪ್ರಧಾನಮಂತ್ರಿಯ ಹೆಸರಿಲ್ಲದೆ ನನ್ನ ನಾನು ಕೇಳ್ತೀನಿ ಅನ್ನಬಲ್ಲಂತ ವಾತಾವರಣವನ್ನ ಅವ್ರು ಸೃಷ್ಟಿ ಮಾಡ್ಬೇಕು ಅಂತಂದ್ರೆ ಟೈಮ್ ವೇಸ್ಟ್ ಮಾಡ್ಲಿಕ್ಕೆ ಕೊಡ್ತಿಲ್ಲ. ನೀವು ಶುರು ಮಾಡ್ಬೇಕು, ಆದಷ್ಟು ಬೇಕಾದ ತಮ್ಮ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನೇರವಾಗಿ ಬಿಜೆಪಿಯ ಸಂಸದರುಗಳಿಗೆ ಚಿಂತಕ ಚಕ್ರವರ್ತಿ ಸೂಲಿಬೆಲೆ ಚಾಟಿ ಬೀಸ್ತಾ ಇದ್ದಾರೆ. ನೀವು ಕೇವಲ ಮೋದಿ ಅವರ ಹೆಸರಿನಿಂದ, ಮೋದಿ ಅವರ ಅಲೆಯಲ್ಲಿ ಗೆದ್ದಿದ್ದೀರಿ, ನಿಮ್ಮ ಹೆಸರಿನಿಂದ ಕೂಡ ಗೆಲ್ಲೋ ಹಾಗಾಗ್ಲಿ ಅನ್ನೋಂಥ ನೇರವಾದ, ಅಂದ್ರೆ ನೀವು ಕೆಲಸ ಮಾಡಿಲ್ಲ ಇಷ್ಟು 5 ವರ್ಷಗಳ ಕಾಲ ಅನ್ನೋ ಒಂದು ನೇರವಾದ ಚಾಟಿಯನ್ನ ಬಿಜೆಪಿ ಸಂಸದರ ಮೇಲೆ ಬೀಸಿದ್ದಾರೆ.